ಇತಿಹಾಸ 2025ರಲ್ಲಿ ಐತಿಹಾಸಿಕ ಕುಂಭಮೇಳಕ್ಕೆ ತೆರೆಬಿದ್ದಿದೆ. ಬರೋಬ್ಬರಿ 144 ವರ್ಷಗಳ ಬಳಿಕ ನಡೆದಂತಹ ಈ ಕುಂಭಮೇಳದಲ್ಲಿ ಬರೋಬ್ಬರಿ 65 ಕೋಟಿಗೂ ಹೆಚ್ಚು ಜನರು ಈ ಒಂದು ಗಂಗಾ ನದಿಯ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ ಅಂತ ಉತ್ತರ ಪ್ರದೇಶದ ಯುಪಿ ಸರ್ಕಾರ ಹೇಳಿಕೊಂಡಿದೆ. ಅದೇ ತರನಾಗಿ ಏನು 45 ದಿನಗಳಲ್ಲಿ 65 ಕೋಟಿ ಜನ ಜೊತೆಗೆ 1 ಲಕ್ಷ ಅಂದರೆ 3 ಲಕ್ಷ ಕೋಟಿಗೂ ಹೆಚ್ಚಿನ ಬಂಡವಾಳವೂ ಕೂಡ ಅಂದರೆ ಬಿಸ್ನೆಸ್ ಆಗಿದೆ ಅಂತ ಹೇಳಲಾಗಿದೆ. ಅದೇ ತರನಾಗಿ ಉತ್ತರ ಪ್ರದೇಶ ಸರ್ಕಾರಕ್ಕೆ ಆದಾಯದ ಮಹಾಕುಂಭಮೇಳವೇ ಅಂದರೆ ಆದಾಯ ಹರಿದು ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಜಗತ್ತಿನ ಅತಿ ಹೆಚ್ಚು ಜನರು ಒಂದೆಡೆ ಸೇರುವಂತಹ ಕಾರ್ಯಕ್ರಮ ಯಾವುದಾದ್ರೂ ಇದ್ರೆ ಅದು ಕುಂಭಮೇಳ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಬುಧವಾರ ಅಂತ್ಯಗೊಂಡ ಮಹಾಕುಂಭಮೇಳದಲ್ಲಿ 65 ಕೋಟಿ ಜನರು ಪುಣ್ಯ ಸ್ನಾನ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ 4 ಲಕ್ಷ ಕೋಟಿ ರೂಪಾಯಿ ಆದಾಯ ಯೋಗ ಬಂದಿದೆಯಂತೆ. ಇನ್ನು ಕರ್ನಾಟಕ ಬಜೆಟ್ಗಿಂತಲೂ ಕೂಡ ಹೆಚ್ಚು ಈ ಒಂದು ಆದಾಯ ಬರೀ 45 ದಿನಗಳಲ್ಲಿ ಬಂದಿದೆ ಅಂತಂದರೆ ಇದು ಇತಿಹಾಸ ನಿರ್ಮಾಣ. ಮಹಾಕುಂಭಮೇಳವನ್ನು ಉತ್ತರ ಪ್ರದೇಶ ಸರ್ಕಾರ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿತ್ತು ಅಂತ ಅಸಂಖ್ಯಾತ ಜನರು ಈಗ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಮೆಚ್ಚುಗೆ ಏನಂತಂದರೆ 3.47 ಲಕ್ಷ ಕೋಟಿಗೂ ಹೆಚ್ಚಿನ ಆದಾಯ ಬಂದಿದೆ. ಜೊತೆಗೆ 8 ಲಕ್ಷ ಇರುವಂತಹ ಈಗ ಪ್ರಯಾಗ್ರಾಜ್ನಲ್ಲಿ ಎಷ್ಟು ಜನ ಇದ್ದಾರೆ ಬರೀ ಏನಂತಂದರೆ 54 ಲಕ್ಷ ಜನ ಅಂದರೆ 5-6 ಲಕ್ಷ ಜನ ಇರುವಂತಹ ಸ್ಥಳಕ್ಕೆ 65 ಕೋಟಿ ಜನರು ಬಂದಿರೋದು ಈಗ ಇತಿಹಾಸ ನಿರ್ಮಾಣವಾಗಿದೆ. ಜಸ್ಟ್ ಏನಂತಂದರೆ 8 ಲಕ್ಷ ಮಂದಿಗೆ ಕೆಲಸ ಮತ್ತು ಯಾವ್ಯಾವ ಆದಾಯಗಳಲ್ಲಿ ಅಂದರೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಮತ್ತು ಎಷ್ಟೆಷ್ಟು ಲಾಭವಾಗಿದೆ ಅಂತ ನೋಡ್ತಾ ಹೋಗೋದಾದರೆ ಹೋಟೆಲ್ ಉದ್ಯಮದಲ್ಲಿ 2.50 ಲಕ್ಷ, ಏರ್ಪೋರ್ಟ್ ಉದ್ಯೋಗದಲ್ಲಿ 1.5 ಲಕ್ಷ, ಅಂದರೆ ಪ್ರವಾಸೋದ್ಯಮದಲ್ಲಿ 45,000 ಜೊತೆಗೆ ಆರೋಗ್ಯ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿಯಾಗಿರೋದು 85,000, ಸ್ವಚ್ಛತೆಯ ವಿಭಾಗದಲ್ಲೂ ಕೂಡ ಅನೇಕ ಏನಂತಂದರೆ ಉದ್ಯೋಗಗಳು ಸೃಷ್ಟಿಯಾಗಿದೆ. ಜೊತೆಗೆ ಅಮೆರಿಕ ಆಗಿರಬಹುದು ಅಥವಾ ಪಾಕಿಸ್ತಾನ ಆಗಿರಬಹುದು ಅಥವಾ ರಷ್ಯಾ ಆಗಿರಬಹುದು, ಇವೆಲ್ಲದಕ್ಕಿಂತ ಹೆಚ್ಚಾಗಿ 65 ಕೋಟಿ ಜನರು ಒಂದೇ ಸ್ಥಳಕ್ಕೆ ಬಂದು ಪುಣ್ಯ ಸ್ನಾನ ಮಾಡಿದಾರಲ್ಲ, ಅದು ಏನಂತಂದರೆ ಭಾರತ ಮತ್ತು ಹಿಂದೂ ಸನಾತನ ಧರ್ಮದ ಒಂದು ಹೆಮ್ಮೆಯ ಗರಿಮೆ ಅಂದರೆ ಹೆಮ್ಮೆ ಅಂತಲೇ ಹೇಳಬಹುದು. ಇನ್ನು ಕೆಲವೊಂದಿಷ್ಟು ಭದ್ರತೆಗಳನ್ನು ಮಾಡಲಾಗಿತ್ತು, ಅತ್ಯುತ್ತಮ ಭದ್ರತೆಗಳನ್ನು ಮಾಡಲಾಗಿತ್ತು. ಜೊತೆಗೆ ಈ ಒಂದು 65 ಕೋಟಿ ಅಂದರೆ ಈ ಒಂದು 45 ದಿನಗಳಲ್ಲಿ ಮಹಾಕುಂಭಮೇಳದಲ್ಲಿ ಬೆಂಕಿ ಅವಘಡಗಳು ಸಂಭವಿಸಿತು, ಕಾಲ್ತುಳಿತ ಸಂಭವಿಸಿತು, ಅಪಘಾತಗಳು ಸಂಭವಿಸಿತು. ಕರ್ನಾಟಕದಿಂದ ಅಥವಾ ದೇಶದ ಬೇರೆ ಬೇರೆ ನಾನಾ ಕಡೆಗಳಿಂದ ಹೋದಂತಹ ಭಕ್ತರಲ್ಲಿ ಹೋಗಬೇಕಾದ್ರೆ ಅಪಘಾತ ಸಂಭವಿಸಿತು, ಜೊತೆಗೆ ಬರಬೇಕಾದ್ರೆ ಅಪಘಾತ ಸಂಭವಿಸಿತು. ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತ ಸಂಭವಿಸಿತು. ಈ ಎಲ್ಲ ಪರಿಸ್ಥಿತಿಯನ್ನು ಉತ್ತರ ಪ್ರದೇಶದ ಯುಪಿ ಯೋಗಿ ಆದಿತ್ಯನಾಥ್ ಸರ್ಕಾರ ಏನಂತಂದರೆ ಅದನ್ನು ನಿಭಾಯಿಸುವಲ್ಲಿ ಯಶಸ್ವಿಯಾಗಿದೆ. ಜೊತೆಗೆ ಈ 45 ದಿನಗಳವರೆಗೆ ಬರೀ ಏನಂತಂದರೆ 7,000 ಕೋಟಿ ರೂಪಾಯಿ ಮಾತ್ರ ಅವರು ಏನಂತಂದರೆ ಈ ಕುಂಭಮೇಳಕ್ಕೆ ಕುಂಭಮೇಳಕ್ಕೆ ಬಜೆಟನ್ನು ಮಂಡನೆ ಮಾಡಿದರು. ಬಟ್ ಏನಂತಂದರೆ 3 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಒಂದು ಬಜೆಟನ್ನು ಅಂದರೆ ಆದಾಯವನ್ನು ಪಡೆದುಕೊಂಡಿದೆ. ಬಟ್ ಇದು ಸಕ್ಸಸ್ಸು. ಇದು 2025 ವರ್ಷದ ಐತಿಹಾಸಿಕ ಪುಟಗಳನ್ನು ಸೇರಿದೆ.